ಪ್ರೇಕ್ಷಕರ ಜೊತೆ ನೋಡಿ ತುಂಬ ಖುಷಿ ಆಯಿತು. ನಾನು ಆಲ್ಮೋಸ್ಟ್ ಇದು ರಾಮಾಯಣ ಒಂದು ದೊಡ್ಡ ಜರ್ನಿ. ನಾನು ಇದಕ್ಕೆ ತುಂಬ ಕಾಯ್ತಾ ಇದ್ದೆ. ಅತಿ ಹೆಚ್ಚಾಗಿ ನಮ್ಮ ಜನರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನಮ್ಮ ಸಿನಿಮಾಗೆ, ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ. ಸೊ ನಾವು ಹೇಳೋದೆಲ್ಲ ಹೇಳಿದ್ದೀವಿ ಈ ಸಿನಿಮಾದಲ್ಲಿ. ಬಟ್ ಇವತ್ತು ಅವರ ರಿಯಾಕ್ಷನ್ ನೋಡಿ ತುಂಬಾ ಖುಷಿ ಆಯಿತು. ಸೊ ನಾವು ಒಂದಷ್ಟು ಪಾಯಿಂಟ್ಸ್ ಅವ್ರಿಗೆ ಹೇಳಬೇಕಂತ ಅಂದ್ಕೊಂಡ್ವಿ ಸ್ಟೋರಿ ಮೂಲಕ. ಅದನ್ನೆಲ್ಲ ತುಂಬ ಚೆನ್ನಾಗಿ ಅವರು ರಿಸೀವ್ ಮಾಡಿದ್ದಾರೆ ಅಂತ ಅನಿಸ್ತು. ತುಂಬ ಖುಷಿ ಆಯಿತು. ಈಗಿನ ಕಾಲಘಟ್ಟದಲ್ಲಿ ಕಮರ್ಷಿಯಲ್ ಯೋಚನೆ ಮಾಡಬೇಕಾದ್ರೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಸರಿ. ಹಳ್ಳಿ ಮನುಷ್ಯ ಯಾವ ಥರ ಏನೇನು ಮಾಡಬಹುದು ಸಾಧ್ಯತೆ ಇದೆ ಅಂತ. ಅಂದರೆ ಒಂದು ಸಾಧಾರಣ ಮನುಷ್ಯ, ಒಂದು ಭಾರತದ ಪ್ರಜೆ, ಒಂದು ಸಾಮಾನ್ಯ ಮನುಷ್ಯ, ಒಂದು ಭಾರತದ ಪ್ರಜೆ, ಅವನ ಸೊಸೈಟಿಗೆ, ಅವನ ನಾಡಿಗೆ ಏನು ಮಾಡ್ಬೋದು ಅಂತ ಇದ್ರಲ್ಲಿ ತೋರಿಸಿರ್ಬೋದು. ಆಮೇಲೆ ಜೊತೆಗೆ ಇದು ಅದನ್ನ ಕಮರ್ಷಿಯಲ್ ಆಗಿ ತೋರಿಸಿರೋದು. ಅಂದರೆ ನಿಮಗೆ ಒಳ್ಳೆ ಸಾಂಗ್ಸ್ ಮೂಲಕ, ಒಳ್ಳೆ ಫೈಟ್ಸ್ ಮೂಲಕ, ಒಂದೊಳ್ಳೆ ಲವ್ ಸ್ಟೋರಿ ಮೂಲಕ ಆ ಮೆಸೇಜ್ನ ಹೇಳಿರೋದು. ಸೊ ಅದರಿಂದ ತುಂಬ ಖುಷಿ ಆಗುತ್ತೆ. ಅಪ್ಪಣ್ಣ ಅವರ ಅಭಿನಯ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀವಿ. ಅವ್ರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ತುಂಬ ಖುಷಿ ಪಡ್ತಾಯಿದ್ರು. ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಒಳ್ಳೆ ಆರ್ಟಿಸ್ಟ್. ಅಂದರೆ ನಾವು ಏನೇ ಮಾಡಬೇಕಂದ್ರೆ ನಮಗೂ ಒಂದಷ್ಟು ಹೇಳ್ಕೊಡ್ತಾರೆ ಅವರು. ಆಮೇಲೆ ಅವರಿಂದನೂ ಸಾಕಷ್ಟು ಕಲ್ತಿದ್ದೀನಿ ಇಡೀ ಸಿನಿಮಾದಲ್ಲಿ. ಸೊ ತುಂಬ ಖುಷಿ ಆಯಿತು ಅವ್ರನ್ನ. ಆಮೇಲೆ ಸ್ಕ್ರೀನ್ ಮೇಲೆ ಅವರ ಸೀನ್ಗಳು ನೋಡೋಕ್ಕೆ ಇನ್ನೂ ಖುಷಿ ಆಯಿತು. ಅದೇ ನಾವು ಆ್ಯಕ್ಚುಲಿ ಇದರಲ್ಲಿ ದೇವನೂರು, ನಿಡ್ಘಟ್ಟ, ಬಾಣಾವರ, ಆಮೇಲೆ ಚನ್ನಪಟ್ಟಣ, ಕನಕಪುರ ತುಂಬ ಕಡೆ ಶೂಟ್ ಮಾಡಿದ್ವಿ. ಅಲ್ಲೋಗಿ ಎಲ್ಲ ಜನರನ್ನು ಮೀಟ್ ಮಾಡಿ ಅವ್ರ ಜೊತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು ಇಡೀ ಶೂಟಿಂಗ್ ಕೂಡ. ಆಮೇಲೆ ನಮ್ಮ ಡೈರೆಕ್ಟರ್ ಚಂದ್ರು ಅವರು ಅವ್ರು ಏನು ಹೇಳಬೇಕಾಗಿದ್ದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದನ್ನ ಜನ ಕೂಡ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ಸೊ ಈ ಸಿನಿಮಾ ಮಾಡಿದ್ದಕ್ಕೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮೇಘ ಅವರು ಹೌದು. ಸೊ ಅವರು ಇಡೀ ಜರ್ನಿ ಈ ಸಿನಿಮಾದಲ್ಲಿ ತುಂಬ ಒಳ್ಳೆ ಕೋಸ್ಟಾರ್ ಆಗಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಒಂದೊಂದು ಸೀನು ಚೆನ್ನಾಗಿ ಡಿಸ್ಕಸ್ ಮಾಡಿ ಅವ್ರ ಜೊತೆ ಅದರಿಂದ ಮೋಸ್ಟ್ಲಿ ಆ ಸೀನ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಸಪೋರ್ಟಿವ್ ಕೋಸ್ಟಾರ್. ತುಂಬ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿ. ಆಮೇಲೆ ಜೊತೆಗೆ ನಮ್ಮ ಲಹರಿ ಸಂಸ್ಥೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ರಿಲೀಸ್ ಆಗೋಕ್ಕೆ ಅವರೇ ಕಾರಣ. ನಮ್ಮ ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಥ್ಯಾಂಕ್ ಯು. ಸೊ ನಮ್ಮ ಇಡೀ ತಂಡಕ್ಕೆ ನನ್ನಿಂದ ಒಂದು ಥ್ಯಾಂಕ್ ಯು. ಆಮೇಲೆ ಈಗ ಮೀಡಿಯಾದ ನೀವೇ ಒಂದು ಆಲ್ಮೋಸ್ಟ್ 5-6 ವರ್ಷದಿಂದ ನಮ್ಮ ಕೇಳ್ತಾನೆ ಇದ್ದೀರಾ ಯಾವಾಗ ರಾಮಾಯಣ ಅಂತ. ಸೊ ಇವಾಗ ಗ್ರಾಮಾಯಣ ಬಂದಿದೆ. ನೀವು ನೋಡಿ, ನೀವು ಇದೆಲ್ಲರಿಗೂ ತಲುಪಿಸ್ಬೇಕಂತ ಹೇಳೋಕ್ಕೆ ಇಷ್ಟ. ಥ್ಯಾಂಕ್ ಯು. ಸಿಟಿ ಲೈಟ್ಸ್ಗೆ